ಕಳೆದ 20 ವರ್ಷಗಳಿಂದ ಮಂಗಳೂರು, ಕುಂಬ್ಳೆ, ಚಿತ್ರದುರ್ಗ, ಶಿರಸಿ ಹಾಗೂ ದುಬೈ ಸೇರಿದಂತೆ ವಿವಿಧೆಡೆ ಅತ್ಯುತ್ತಮ ಹಜ್ ಮತ್ತು ಉಮ್ರಾ ಸೇವೆಗಳನ್ನು ನೀಡುತ್ತಾ ಬಂದಿರುವ ಅಲ್ ಫಲಾಹ್ ಹಜ್ ಅಂಡ್ ಉಮ್ರಾ ಸರ್ವಿಸ್ ಸಂಸ್ಥೆಯ ಈ ವರ್ಷದ ಹಜ್ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಮಂಗಳೂರಿನಿಂದ ಒಟ್ಟು 98 ಹಜ್ಜಾಜಿಗಳು ಪವಿತ್ರ ಯಾತ್ರೆಗೆ ತೆರಳಿದ್ದು, ನಾಳೆ ಕೇರಳದ ಕ್ಯಾಲಿಕಟ್ನಿಂದ 100 ಹಜ್ಜಾಜ್ಗಳ ಮತ್ತೊಂದು ತಂಡ ಪವಿತ್ರ ಭೂಮಿಗೆ ಪ್ರಯಾಣ ಬೆಳೆಸಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾತ್ರಾರ್ಥಿಗಳಿಗೆ ಶುಭ ಕೋರಿದ ಗಣ್ಯ ಉದ್ಯಮಿ ಎಸ್ಎಂಆರ್ ರಶೀದ್ ಹಾಜಿ ಮಾತನಾಡಿ, ಅಲ್ ಫಲಾಹ್ ಸಂಸ್ಥೆಯ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ನಮ್ಮ ಮಂಗಳೂರು ಏರ್ಪೋರ್ಟ್ನಿಂದ ಅಲ್ ಫಲಾಹ್ ಟೂರ್ನಿಂದ 85 ಜನರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಖಾಲಿದ್ ಕುಂಬ್ಳೆ ಅವರು ವಹಿಸ್ತಾರೆ. ಈಗಾಗಲೇ ಇವರು 20 ವರ್ಷದಿಂದ ಹಲವಾರು ಹಾಜಿಗಳನ್ನು ಹಜ್ಜಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಸರಿ ಇವತ್ತು 85 ಜನ ಇಲ್ಲಿಂದ, ನಾಳೆ ಒಂದು ಕೇರಳದಿಂದ 100 ಜನರನ್ನು ಸಹ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಕೊಚ್ಚಿನಿಂದ. ಇದು ಒಂದು ದೊಡ್ಡ ಟೂರ್ ಕಂಪನಿ. ಕ್ಯಾಲಿಕಟ್ನಿಂದ ನಾಳೆ 100 ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಡೈರೆಕ್ಟ್ ಮದೀನಕ್ಕೆ ಹೋಗ್ತಾರೆ. ಮದೀನದಲ್ಲಿ 8 ದಿವಸ ಕೂತ್ಕೊಂಡು ಅಲ್ಲಿಂದ ಮತ್ತು ಮಕ್ಕಕ್ಕೆ ಹೋಗ್ತಾರೆ. ಇದು ನನಗೆ ಕಾಣ್ತದೆ ಇವರ ಟೂರ್ದು. ನಾನು ತುಂಬ ಟೂರ್ ಮಾಡಿದ್ದೇನೆ. ಈಗಾಗಲೇ ನಾನು ಹಲವಾರು ಬಾರಿ ಹಜ್ಜಿಗೆ ಹೋಗಿದ್ದೀನಿ, ಉಮ್ರಕ್ಕಲ್ಲ, ಹಜ್ಜಿಗೆ ಹೋಗಿದ್ದೇನೆ ಹಲವಾರು ಟೂರ್ನಿಂದ. ಆದರೆ ಇವರನ್ನು ನೋಡುವಾಗ ಇಲ್ಲಿ ತುಂಬ ಖುಷಿ ಆಗ್ತದೆ. ಅಲ್ ಫಲಾಹ್ ಸಂಸ್ಥೆಯ ಮುಖ್ಯಸ್ಥರಾದ ಖಾಲಿದ್ ಬಿಎಂಕೆ ಕುಂಬ್ಳೆ ಮಾತನಾಡಿ, ಯಾತ್ರಾರ್ಥಿಗಳ ಸುಖಕರ ಪ್ರಯಾಣವೇ ನಮ್ಮ ಮೊದಲ ಆದ್ಯತೆ. ಈಗಾಗಲೇ ಮುಂದಿನ ವರ್ಷದ ಹಜ್ ಮತ್ತು ಉಮ್ರಾ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭವಾಗಿದ್ದು, ಮೊದಲು ನೋಂದಾಯಿಸಿಕೊಳ್ಳುವ 200 ಗ್ರಾಹಕರಿಗೆ ವಿಶೇಷ ಕೊಡುಗೆಯನ್ನ ഘോഷിಸಲಾಗಿದೆ ಎಂದು ತಿಳಿಸಿದರು. 200ഓളം ഹാജിമാരെയും കൊണ്ട് അൽ ഫലാഹ് ഗ്രൂപ്പിൻ്റെ ഹജ്ജ് സംഘം ആദ്യ ഗ്രൂപ്പ് മംഗലാപുരത്ത് നിന്ന് പുറപ്പെടുകയാണ്. നാളെ കോഴിക്കോട് നിന്ന് ബാക്കി ഗ്രൂപ്പുകൾ പുറപ്പെടാനിരിക്കുകയാണ്. ഏറ്റവും നല്ല സൗകര്യങ്ങളാണ് ഹാജിമാർക്ക് വേണ്ടി ഇപ്രാവശ്യം അൽ ഫലാഹ് ഗ്രൂപ്പ് തയ്യാർ ചെയ്തു വെച്ചിട്ടുള്ളത്. ജീവിതത്തിലെ ആശിച്ച അവരുടെ സ്വപ്നയാത്ര അത് സഫലമാക്കാനുള്ള സന്തോഷത്തിൽ ഹാജിമാർ ഇന്ന് വിമാനം കയറുമ്പോൾ അതെല്ലാം പുണ്യം നിറഞ്ഞ ഹജ്ജാകണമേ എന്ന അവർക്കുള്ള പ്രാർത്ഥന നേരുന്നതിന് വേണ്ടി അവരെ യാത്രയാക്കാൻ ഒരുപാട് കുടുംബക്കാരും അൽ ഫലാഹിൻ്റെ സഹയാത്രികരും എയർപോർട്ടിൽ ഇവിടെ എത്തിച്ചേർന്നിട്ടുണ്ട്. ഇൻഷാ അല്ലാഹ് നാളെ റബ്ബിൻ്റെ തൗഫീഖ് ഉണ്ടെങ്കിൽ ജുമാ നമസ്കാരത്തിന് മദീനത്തെ മസ്ജിദുൻ നബവിയിൽ പ്രവാചകൻ്റെ പള്ളിയിൽ ഒരുമിച്ച് കൂടാൻ ആശിച്ചിട്ടാണ് ഈ സംഘം ആളുകൾ ഇന്ന് ഇവിടെ നിന്ന് യാത്ര തിരിക്കുന്നത്. ಈ ಬಾರಿಯ ಹಜ್ ತಂಡದ ಧಾರ್ಮಿಕ ನೇತೃತ್ವವನ್ನ ಕೆಟಿ ಸಿರಾಜ್ ಉಸ್ತಾದ್ ವಹಿಸಿದ್ದು, ಇವರಿಗೆ ಸಹಕಾರ ನೀಡಲು ಜಬ್ಬಾರ್ ಫೈಜಿ, ಫತಾ ಫೈಜಿ, ಅಬ್ದುಲ್ ಸಮಾದ್, ಬನಫ್ ಉಸ್ತಾದ್ ಹಾಗೂ ನಿಜಾರ್ ಉಸ್ತಾದ್ ಅವರು 5 ಪ್ರತ್ಯೇಕ ತಂಡಗಳ ಜವಾಬ್ದಾರಿ ಹೊತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ ಫಲಾಹ್ ಸಂಸ್ಥೆಯ ಮಾಲೀಕರಾದ ಸಹಜಾನ್ ನಮ್ಡಿ, ಮೊಹಮ್ಮದ್ ಹಸನ್ ಸಾದ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಯಾತ್ರಾರ್ಥಿಗಳ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಅಲ್ ಫಲಾಹ್ ಹಜ್ ಉಮ್ರಾ ಸರ್ವಿಸ್ 2006 6ರಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಹಮ್ದುಲಿಲ್ಲಾಹ್ ಇವತ್ತು ನಮ್ಮದು 198 ಇಲ್ಲಿಂದ ಮಂಗಳೂರಿಂದ ಹೋಗ್ತಾ ಇದೆ. ಮಂಗಳೂರು, ಬಾಂಬೆ, ಮದೀನಾ. ಅದೇ ಥರ ನಾಳೆ ಕ್ಯಾಲಿಕಟ್ಟಿಂದ 100 ಇದ್ದಾರೆ. ಕ್ಯಾಲಿಕಟ್ಟು ಮದೀನಾ ಡೈರೆಕ್ಟ್ ಫ್ಲೈಟ್. ಮತ್ತು ಅಲ್ಹಮ್ದುಲಿಲ್ಲಾಹ್ ನಮ್ಮದು ಕೆ ಟಿ ಸಿರಾಜ್ ನಮ್ಮ ಅಮೀರ್ ಆಗಿದ್ದಾರೆ. ಮತ್ತು ನಮ್ಮದು ಮ್ಯಾಂಗ್ಳೂರು, ಕುಂಬ್ಳೆ, ಚಿತ್ರದುರ್ಗ ಮತ್ತು ಶಿರ್ಸಿ ಆಫೀಸ್ ಉಂಟು.